ಇವನ್ ಮೈಸೂರು ಮಹಾರಾಜರು ಮದುವೆ ಕೂಡ ನಾವೇ ತಿಂಡಿ ಮಾಡ್ಕೊಟ್ವಿ ಸರ್, ಇಡ್ಲಿ ಮತ್ತೆ ದೋಸೆ. ರುಬ್ಕೊಂಡಿರೋ ಮಸಾಲ ಹಾಕ್ಬಿಟ್ರೆ ಕೆಲಸ ಒಂದು 20-25 ನಿಮಿಷ ಆಗಿದೆ. ಹೌದು. ಇದು ಒಂದು ಒಳ್ಳೆ ಹದ ಬಂದಿದೆ ಸರ್. ಹೌದೌದು ನೋಡಿ ಸರ್, ಫುಟ್ಬಾಲ್ ತರ ಉಂಟು. ಅದನ್ನು ನಿಮ್ ವಿಡಿಯೋ ಬಂದ್ಮೇಲೆ ನಮ್ಗಂತೂ ತುಂಬಾ ಪುರುಷೋತ್ತಿಲ್ಲ ಸರ್, ತುಂಬಾ ರಶ್ ಆಗುತ್ತೆ. ಏನ್ರಿ ಇದು ಪೂರಿ ಸಾಗು ತಿನ್ಬೇಕು ಹೇಳ್ತೀನಿ. ರುಚಿ ಬೇಕು, ಅದ್ಭುತ ಇರಬೇಕು. ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಅಂದ್ರೆ ರೇಣುಕಾಂಬ ಪಾರ್ಕ್ ಮಾಡಿದ ತಕ್ಷಣ ಎಂಟರ್ ಆಗ್ಬಿಡ್ರಿ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ರಾಮನಗರ ಎಕ್ಸಿಟ್ ಪಾಯಿಂಟು ಎಕ್ಸ್ಪ್ರೆಸ್ ಹೈವೇ ಮೇಲೆ ಮೈಸೂರು ರೋಡ್ ಹೋಗ್ತಾ ಹೋಗ್ತಾ ರೇಣುಕಾಂಬ ಹೋಟೆಲ್, ಶ್ರೀ ರೇಣುಕಾಂಬ ಬಿಡದಿ ತಟ್ಟೆ ಇಡ್ಲಿಗೆ ಇವರೇ ಇತಿಹಾಸ ಬರೆದಿರೋದು. ಶ್ರೀಧರ್ ಸರ್ ಅಂತಿದ್ದಾರೆ, ಅವರ ಫ್ಯಾಮಿಲಿ, ಅವರ ಬಳುವಳಿ ಇದು ತಟ್ಟೆ ಇಡ್ಲಿದು. ನಮ್ಮ ಚಾನಲಲ್ಲಿ ಬಹಳ ದಿನ ಆಗ್ಬಿಡ್ತು, ಆಲ್ಮೋಸ್ಟ್ ಒಂದು 8-9 ತಿಂಗಳಾಯಿತು. ಅಷ್ಟು ಬ್ಯುಸಿ ಆಗ್ಬಿಟ್ಟಾರೆ. ಏನು ರೀ, ಅವ್ರ ಹೋಟ್ಲಲ್ಲಿರೋ ಎಲ್ಲ ಸೀಕ್ರೆಟ್ ರೆಸಿಪಿ ತೋರಿಸಿದ್ದಾರೆ. ತಟ್ಟೆ ಇಡ್ಲಿ, ಮಸಾಲೆ ವಡೆ, ಉದ್ದಿನ ವಡೆ, ಪೊಂಗಲ್ಲು, ಚಟ್ನಿಗಳು, ಸಾಂಬಾರು ಎಲ್ಲ ತೋರಿಸಿದ್ದಾರೆ. ಪೂರಿ ಸಾಗು ಮಿಸ್ ಆಗ್ಬಿಟ್ಟಿತ್ತು. ಈ ಪೂರಿ ಸಾಗುಗೆ ಕಾಯ್ತಾನೆ ಇದ್ವಿ. ಸರ್ ಯಾವಾಗ ಅಂದರು ಬನ್ನಿ, ಸ್ವಲ್ಪ ರಿನೋವೇಷನ್ ಮಾಡಿ ಪೇಂಟಿಂಗ್ ಎಲ್ಲ ಚೇಂಜ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಶ್ರೀಧರ್ ಅವ್ರು ಮೀಟ್ ಆಗ್ಬಿಟ್ಟು ಅವರ ಅದ್ಭುತವಾದ ಪೂರಿ ಸಾಗು ರೆಸಿಪಿ ಕೂಡ ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಬಾಬಾ ಇವರಿಗೆ ಇವಾಗ ನಮ್ಗೆ ಸಿಗಬೇಕು ಅಂದ್ರೆ ಭಾರಿ ಕಷ್ಟ ಸರ್. ಎಷ್ಟು ಜನ ಅಂದ್ರೆ ಇಲ್ಲಿ ಶೂಟಿಂಗ್ ಆಗಿ ನಾವು ಎಷ್ಟೊಂದು ತಿಂಗಳು ಕಾದ್ಬಿಟ್ವಿ. ಅದನ್ನು ನಿಮ್ಮ ವಿಡಿಯೋ ಬಂದ್ಮೇಲಂತೂ ನಮ್ಗೆ ತುಂಬಾ ಬಿಸಿ ಆಗ್ಬಿಡ್ತು ಸರ್. ವೀಕ್ಷಕರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್, ರೇಣುಕಾಂಬ ಹೋಟ್ಲು, ಅಯ್ಯೋ ಅಪ್ಪಟ ರುಚಿಗೆ ಒಂದೇ ಹೋಟ್ಲ್. ಇಲ್ಲಿ ನೀವು ಬಂದ್ರೆ ಕನ್ಫ್ಯೂಸ್ ಆಗೋದೇ ಬೇಡ, ಡೈರೆಕ್ಟ್ ರೇಣುಕಾಂಬ ಎಂಟರ್ ಆಗ್ಬಿಟ್ರೆ ಸಾಕು, ಗ್ಯಾರಂಟೀಡ್ ಟೇಸ್ಟ್. ಸರ್ ಥ್ಯಾಂಕ್ ಯು. ಅಂತದೇ ಎಷ್ಟೊಂದು ತೋರಿಸಿದ್ವಿ ನಾವು, ತಟ್ಟೆ ಇಡ್ಲಿ ತೋರಿಸಿದ್ವಿ, ವಡ ಎಲ್ಲ ತೋರಿಸಿದ್ವಿ. ಹೌದು ಸರ್. ಪೂರಿ ಮಿಸ್ ಆಗಿತ್ತು, ಕಾಯ್ತಾನೆ ಇದ್ದೀನಿ ನಾನು. ಇವತ್ತು ಪೂರಿ ಮಾಡ್ತಾನ ಸರ್. ಇವತ್ತು ಪೂರಿ ಮತ್ತೆ ಸಾಗು ನಿಮ್ಗೆ ನಮ್ಮ ಹೋಟೆಲ್ ರೆಸಿಪಿ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಅದು ಯಾಕಷ್ಟು ಅದ್ಭುತವಾಗಿರ್ತದೆ, ಯಾಕಷ್ಟು ರುಚಿಯಾಗಿರ್ತದೆ, ಮಾಡೋ ಪ್ರಕ್ರಿಯೆ ನೋಡಿ ತಿಳ್ಕೊಂಬಿಡೋಣ ಸರ್. ಅದರೊಟ್ಟಿಗೆ ನಿಮ್ಮ ಅನುಭವದ ಮಾತು ಬೇಕು, ಬನ್ನಿ ಸರ್. ಖಂಡಿತ ಸರ್. ಮೊದಲು ನಾವು ಈ ಪೂರಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸರ್. ನಾನು ಇಲ್ಲಿ 1 kg ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಓಕೆ. ಮತ್ತೆ 1/4 kg ಅಷ್ಟು ಮೈದಾ ಹಿಟ್ಟು. ಮೈದಾ ಹಿಟ್ಟು. ಈಗ ನಾನು ಇದು ಕಲ್ಸೋದು ಯಾವ ರೀತಿ ಅಂತ ಅಂದ್ಬಿಟ್ಟು ನಮ್ಮ ಭುಜಂಗರು ಕಲ್ಸ್ಕೊಡ್ತಾರೆ, ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಮೊದಲು ನೀರು ಹಾಕ್ಬಿಡ್ತೀನಿ. ಮೊದಲು ಒಟ್ಟಿಗೆ ಭುಜಂಗ ಅವರು ನೀರು 200 ml ಅಷ್ಟು. ಮತ್ತೆ ಸಕ್ಕರೆ ಮಿಕ್ಸ್ ಆಗಿರುವಂತ ಹಾಲು, ಅದು ಸಕ್ಕರೆ ಶುಗರ್ ಮಿಕ್ಸ್ ಮಾಡಿ, ಶುಗರ್ ಮಿಕ್ಸ್ ಆಗಿದ್ದು ಹಾಲು ಅದೇ ಇದಕ್ಕೆ ಆಗ್ತಾ ಇದೆ. ಅರ್ಧ ಕಪ್ಪ, ಅರ್ಧ ಕಪ್ ಹಾಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕು. ಸ್ವಲ್ಪ ಆಯಿಲ್ ಹಾಕ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆನಾ ಇವಾಗ? ಈಗ ಮತ್ತೆ ಗೋಧಿ ಹಿಟ್ಟು ಮತ್ತೆ ಮೈದಾ ಮಿಕ್ಸ್ ಮಾಡ್ಕೊಳ್ಳಿ. 1-2 ಟೀ ಸ್ಪೂನ್ ಆಯಿಲ್. 1-2-3 ಸ್ಪೂನ್ ಹಾಕ್ಬೇಕು. ಯಾಕೆ ನಾವು ಅರಿಬೇಕಾದ್ರೆ ಅದು ಅಂಟಲ್ಲ ಸರ್, ಹಾಗಾಗಿ ಅದಕ್ಕೋಸ್ಕರ ನೋಡಿ. ಇವೆಲ್ಲ ನಿಮ್ದು ಇಂಗ್ರೀಡಿಯೆಂಟ್ಸ್ ಹಿಂಗಿರ್ತವೆ, ಗೊತ್ತಾಗಲ್ಲ ನಮಗೆ. ಮೈದಾ ಎಷ್ಟು ತೊಗೊಂಡಿದ್ದು ಸರ್ ನೀವು? 1/4 kg ಅಷ್ಟು. 1 kgಗೆ 1/4 kg ಮೈದಾ. ಓಕೆ ಓಕೆ. ಈಗ ಇದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ನಾವು ಮಿಕ್ಸ್ ಮಾಡಿ ಹೆಚ್ಚು ಒಂದು 20 ನಿಮಿಷ ಹಾಗೆ ಇದು ಫರ್ಮೆಂಟೇಶನ್ ಆಗಿ ಬಿಡ್ಬೇಕು ಸರ್. ಸ್ವಲ್ಪ ಆದ ಬರೋಕ್ಕೆ ಒಂದು 20 ನಿಮಿಷ ತಗೊಳುತ್ತೆ ಅದು. 20 ನಿಮಿಷ ಬೇಕು. ಅಷ್ಟೊಳಗಡೆ ನಾವು ಸಾಗು ಮಾಡ್ಕೊಂಡ್ಬಿಡೋಣ. ಸಾಗು ಮಾಡೋಣ ಸರ್. ಓಕೆ. ಚಪಾತಿ ಅದಕ್ಕೆ ಮಾಡ್ಕೋಬೇಕಲ್ಲ? ಚಪಾತಿ ಅದಕ್ಕೆ ಮಾಡ್ಕೋಬೇಕು. ನೀರು ಎಷ್ಟು ಬೇಕಾದ್ರೆ ಸಾಕೊಂಡು ಇಷ್ಟ ಆಯ್ತು ಸರ್. ಈಗ ಅಷ್ಟೊಳಗಡೆ ನಾವು ಸಾಗು ಮಾಡ್ಕೊಂಡ್ಬಿಡೋಣ. ಸಾಗು ಮಾಡೋಣ. ಓಕೆ. ಒಂದು 10-20 ನಿಮಿಷ ಸ್ವಲ್ಪ ಅದು ಹದ ಆಗ್ಲಿಕ್ಕೆ ಬಿಡೋಣ ಸರ್. ಆಯ್ತು ಸರ್. ಓಕೆ. ನೆಕ್ಸ್ಟ್ ನಾವು ಸಾಗು ರೆಡಿ ಮಾಡ್ಕೊ. ಸಾಗು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡಿ ಸರ್ ನೋಡೋಣ.
ಆ ಹಿಟ್ಟು ಅದಾಗಷ್ಟಲ್ಲಿ ನಾವು ಸಾಗುಗೆ ಏನು ಬೇಕು ನೋಡ್ಕೊಂಬೋಣ ಸರ್. ಈ 1 kg ನಾನು ಮಿಕ್ಸ್ ತರಕಾರಿ ತಗೊಂಡಿದ್ದೀನಿ. ಗೆಡ್ಡೆ ಕೋಸು ಮತ್ತೆ ಕ್ಯಾರೆಟ್ ಮತ್ತೆ ಹುಳ್ಳಿಕಾಯಿ ಈ 3 ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸರ್ ಇದು. ಓಕೆ. ಮತ್ತೆ ಇದು ಮಸಾಲೆ ಬೇಕಾದಂತ ಐಟಮ್ಗಳು ಸ್ವಲ್ಪ ತೆಂಗಿನಕಾಯಿ, ಯಾಲಕ್ಕಿ, ಚಕ್ಕೆ, ಲವಂಗ, ಜೀರಿಗೆ, ಸ್ವಲ್ಪ ಕಡಲೆ ಮತ್ತೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿ, ಬೆಳ್ಳುಳ್ಳಿ. ಇದು ನಮ್ಗೆ ಸಾಗು ಬೇಕಾದ್ರು ಇದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಇವೆಲ್ಲ ಫ್ರೈ ಮಾಡಿ ಗ್ರೈಂಡಿಂಗ್ ಮಾಡ್ಕೊಳ್ಳೋದು. ಮಾಡ್ತಾ ಹಾಕ್ಬೇಕಾದ್ರೆ ನಾವು ಅಳತೆ ಹೇಳ್ಬಿಡ್ತೀವಿ. ಸರಿ ಸರ್, ಪಾತ್ರೆ ಇಟ್ಕೊಂಡ್ರಿ ಫಸ್ಟು. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮಸಾಲೆ ಹುರಿಯೋಕ್ಕೆ. ಎಷ್ಟು ಸರ್ ಎಣ್ಣೆ? 2 ಸ್ಪೂನ್. ಇದಕ್ಕೆ ಒಂದು 4 ಪೀಸ್ ಚಕ್ಕೆ, ಒಂದು 4 ಪೀಸ್ ಲವಂಗ, ಆಮೇಲೆ 4 ಪೀಸು ಏಲಕ್ಕಿ, ಒಂದು ದೊಡ್ಡ ಗಡ್ಡೆ ಈರುಳ್ಳಿ ಆ ಥರ ಇಟ್ಕೊಂಡಿರೋದು. ಆಮೇಲೆ ಇದಕ್ಕೆ 1 ಹಿಡಿಯಷ್ಟು ಹಸಿಮೆಣಸಿನಕಾಯಿ, ಇದು 1 ಹಿಡಿ ಬೆಳ್ಳುಳ್ಳಿ, ಒಂದು ಸ್ಪೂನು ಜೀರಿಗೆ, ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್. ನೆಕ್ಸ್ಟ್ 2 ಸ್ಪೂನ್ ಗರಂ ಮಸಾಲ ಸರ್. ಈಗ ಅರ್ಧ ಕಾಯಿ ಹುರುಗಡ್ಲೆ, ಕೊನೆಯಲ್ಲಿ ಕಟ್ಲೆ ಹುರಿಗಡ್ಲೆ 1 ಗ್ಲಾಸ್. ಇದು ಸಾಗು ಮಾಡ್ಬೇಕಾದ್ರೆ ಇದೇ ಹೌದು ಸರ್, ಇದೆಲ್ಲ ಒಂದು ಹದವಾಗಿ ಹುರ್ಕೊಂಡು ಕೊನೆಗೆ ನಾವು ಗ್ರೈಂಡ್ ಮಾಡ್ತೀವಿ. ಸ್ವಲ್ಪ ಆರಿದ್ಮೇಲೆ ಸ್ವಲ್ಪ ಗ್ರೈಂಡ್ ಮಾಡೋದು. ತರಕಾರಿ ತರಕಾರಿ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೇವೆ. ಈಗ ತರಕಾರಿ ಏನು 1 kg ಎತ್ಕೊಂಡಿದ್ವಿ, ಅದಕ್ಕೆ 1 ಲೀಟರ್ ನೀರು ಹಾಕೊಂಡು ಇದನ್ನ ಬೇಗ ಇಟ್ಕೊಂಡು ಈಗ ತರಕಾರಿ ಬೇಯ್ತಾ ಇರುತ್ತೆ. ಮಸಾಲೆ ಒಂದು ಆಡ್ಸ್ಕೊಂಬೇಡ ಸರ್. ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಬೇಕು. ಸರಿ, ಇದು ಆವಾಗಲೇ ಮಸಾಲೆ ಹೊಡೆದಿದ್ನಲ್ಲ, ಸ್ವಲ್ಪ ತಣ್ಣಗಾಗಬೇಕಾಗಿತ್ತು. ತಣ್ಣಗಾಗಿದೆ. ಆಗಿದೆಯಲ್ಲ, ರುಬ್ಕೊಂಬಿಡೋಣ. ಇದು ಮಿಕ್ಸಿಗೆ ಹಾಕ್ತು. ಇಷ್ಟು ರುಬ್ಬಿದ್ರಾಯ್ತು. ಈಗ ನೆಕ್ಸ್ಟ್ ಪ್ರಕ್ರಿಯೆ ಇದೇನು ಒಗ್ಗರಣೆ ಹಾಕೋತೆ. ಒಗ್ಗರಣೆ ಆಗದ? ಒಗ್ಗರಣೆಗೆ ರೆಡಿ ಮಾಡಿ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದು. ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. 50 ಗ್ರಾಮ್ ಎಣ್ಣೆ ಹಾಕಿ. 50 ml. ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ. ಎಷ್ಟು? ಒಗ್ಗರಣೆ 1 ಹಿಡಿ. ಕರ್ಬೇವಿನ ಸೊಪ್ಪು, 1/4 kg ಈರುಳ್ಳಿ ಹಚ್ಚಿಟ್ಕೊಂಡಿರೋದು. ಇವೆಲ್ಲ ಸ್ವಲ್ಪ ಫ್ರೈ ಆಗಿ. ಟೊಮೊಟೊ ಇವಾಗ ಅದೆಷ್ಟಿದೆ ಸರ್? ಅದು 1/4 kg ಟೊಮೊಟೊ. 1/4 kg. 5 ನಿಮಿಷ ಸ್ನಾಕ್ ಮಾಡಿ. 5 ನಿಮಿಷ ಮುಚ್ಚಿಬಿಡೋದ? ಒಂದ್ಸಲ ತಿರುಗಿಸ್ಬೇಕು. ಅವಾಗ ತಿರುಗಿಸ್ತಾ ಇರ್ಬೇಕು. ಹೌದು. ಈರುಳ್ಳಿ ಟೊಮೊಟೊ ಎಲ್ಲ ಡ್ರೈ ಆಗಿದೆ. ಆಗಿದೆ ಡ್ರೈ ಆಗಿದೆ. ನೆಕ್ಸ್ಟ್ ಅದಕ್ಕೆ ಮಸಾಲೆ ಮಸಾಲೆ ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋ ಮಸಾಲ ಹಾಕ್ಬಿಟ್ರೆ. ಹೌದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು
ಬೇಯಿಸ್ಕೊಂಡಿರೋ ತರಕಾರಿ. ತರಕಾರಿ ಸಾಗು ರೇಣುಕಾಂಬ ಹೋಟೆಲ್ ಸ್ಟೈಲ್. ನಮ್ಮ ಭುಜಂಗ್ ಅವರೇ ಮೇನ್ಲಿ ಮಾಡೋದಲ್ಲ? ಹೌದೌದು. ನೋಡಿ ಎಲ್ಲ ನಮ್ಮ ಶ್ರೀಧರ್ ಸರ್ ಇಂಗ್ರೀಡಿಯೆಂಟ್ಸು ಫಾರ್ಮುಲಾ. ಇವರು ರಿಲೇಟಿವ್ಸ್ ಇವರು ರೈತರ ಕಾಲ. ಎಷ್ಟು ಕುದಿಬೇಕು? 2 ಕುದಿಬೇಕು. ಹಾ. ಅದಕ್ಕೀಗ ಬೇಕಾದಷ್ಟು ಉಪ್ಪು ಹಾಕ್ಬೇಕು. ಹಾಂ, ಉಪ್ಪು ಹಾಕ್ತಾ ಇದ್ದೀನಿ. ಬೇಕಾದ್ರೆ ಹಾಕೋಬಹುದು. ತುಪ್ಪ 1.5 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಒಂದು ಕುದಿ ಬಂದ ತಕ್ಷಣ ಹಾಕ್ಬಿಡ್ತಾರೆ. ಬಾ ಪೂರಿಗೆ ಸಾಗು ರೆಡಿ ಆಗ್ತದೆ. ರೆಡಿ ಆಯ್ತು ಸರ್. ಹಾಂ ಹಾಂ ಸರ್, ಈಗ ಒಂದು ಅದಕ್ಕೆ ಬಂದಿದೆ. ಹಾಂ, ನಾವು ಫೈನಲ್ ಟಚ್ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀವಿ ಸರ್. ಈಗ ಹೌದು. ಕುದಿ ಬಂದಿದೆ. ನಮ್ಮ ತರಕಾರಿ ಭರಿತ ಸಾಗು ಈಗ ರೆಡಿ ಆಗಿದೆ ತುಪ್ಪದಲ್ಲಿ. ಈಗ ಪೂರಿ ಒಂದು ರೆಡಿ ಮಾಡ್ಕೊಂಬೋಣ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. Thank you. ಕೊಟ್ಬಿಟ್ರಿ. ನಿಮ್ದು ಬಹಳ ಫೇಮಸ್ ಸಾಗು ಇಲ್ಲಿ. ಥ್ಯಾಂಕ್ ಯು ಸರ್. ಈಗ ನಾವು ಹಾಂ, ಕೆಲಸ ಒಂದು 20-25 ನಿಮಿಷ ಆಗಿದೆ. ಹೌದು. ಇದು ಒಂದು ಒಳ್ಳೆ ಹದ ಬಂದಿದೆ ಸರ್. ಈಗ ಹಾಂ, ಹೌದೌದು. ಈಗ ಇದನ್ನ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬೋಣ ಸರ್. ಈಗ ಓಕೆ, ಫ್ರೆಂಡ್ಸ್ ಉಂಡೆ ಮಾಡ್ಕೊತೀರಿ ಎಲ್ಲ. ಅದ್ಭುತ. 20 ನಿಮಿಷ ಆಯ್ತು ಇವಾಗ. ಪ್ರತಿಯೊಂದು ಈ ತರ ಮಾಡ್ಕೋತೀರಾ? ಹೌದು. ಹಾ? ಸಣ್ಣ ಸಣ್ಣ ಉಂಡೆ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಹಾಂ ಸರ್. ಆಮೇಲೆ ಪೂರಿ ಹಾಕೊಳ್ಳೋದು. ಹೌದು. ಓಕೆ ಸರ್. ಒಂದು ಸ್ವಲ್ಪ ರೌಂಡ್ ಆಗಿ ಬರ್ಬೇಕಲ್ಲ ಸರ್ ಇದು? ಇದು ರೌಂಡ್ ಮಾಡ್ಕೊಂಡಷ್ಟು ನಮ್ಗೆ ಅರಿಯಲಿಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸರ್. ಇದು ಹಾಂ, ಇದು ನಾವು ಮೈದಾ ಎಲ್ಲ ಹಾಕಲ್ಲ ಸರ್ ಅರಿಬೇಕಾದ್ರೆ. ಹಾಂ. ಇದು ನಾವು ಆಯಿಲ್ ಮಿಕ್ಸ್ ಮಾಡ್ಬಿಡ್ತೀವಿ. ಆಯಿಲ್ ಮಿಕ್ಸ್ ಮಾಡಿ ನಾವು ಮಾಡ್ಕೊಳ್ತೀವಿ ಸರ್. ಶ್ರೀಧರ್ ಸರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಿಮ್ಮ ಫೇಮಸ್ ಹೋಟ್ಲು ಹಾಂ. ರೇಣುಕಾಂಬ ಹೋಟೆಲ್ದು ರೆಸಿಪಿ ತೋರಿಸ್ತಾ ಇದ್ದೀರಾ? ಹಾಂ ಸರ್. ಸರ್ ಈಗ ನಾವು ಹಾಂ, ಹರ್ಕೊಳ್ಳ ಸರ್. ಹರ್ಕೊಬೇಕಾದ್ರೆ ಒಂದು ಸಣ್ಣ ಮೆಥಡ್ ಏನಂದ್ರೆ, ನಾವು ಜಾಸ್ತಿ ಪುಷ್ ಅಪ್ ಮಾಡ್ಬಾರ್ದು, ಪುಷ್ ಮಾಡಿ ಇದು ಮಾಡ್ಬಾರ್ದು. ಹಾಂ, ನಾವು ಬರೀ ಎಣ್ಣೆ ಆಯಿಲ್ ಅಲ್ಲೇ ಬರುತ್ತೆ ಸರ್. ಈಗ ಆಯಿಲ್ ಅಲ್ಲೇ ಕ್ಲೀನ್ ಬರುತ್ತೆ. ಹಾಂ, ಆ ಥರ ಹಾಕ್ದಾಗ ನಮ್ಗೆ ಉಪ್ಪು ಸರ್ ಹೋಗುತ್ತೆ. ನಾವೇನೋ ಪೌಡರ್ ಮಿಕ್ಸ್ ಮಾಡ್ರೆ ಕೆಲವರು ಮನೇಲಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಹಾಂ. ಗೋಧಿ ಹಿಟ್ಟನೆ ಸ್ವಲ್ಪ ಹಾಕ್ಬಿಟ್ಟು ಅರಿತಾರೆ. ಅವಾಗ ಅಷ್ಟು ಉಪ್ಪು ಎಲ್ಲ ಬರಲ್ಲ ಸರ್. ಹೌದೌದು. ಅದಕ್ಕಾಗಿ ನೀವು ಎಣ್ಣೆನೇ ಹಾಕೋದು? ಎಣ್ಣೆನೆ. ಹಾಂ, ಓಕೆ. ಮೃದುವಾಗಿ ಅರಿಬೇಕು, ಜಾಸ್ತಿ ಪುಷ್ ಮಾಡಬಾರ್ದು ಸರ್. ಹಾಂ ಅದು ಹಾಂ ಹಾಂ, ಮಾಡಿ ಮಾಡಿ ಇಟ್ಕೋತೀರಿ ಹಿಂಗೆ. ಭುಜಂಗವ್ರು ಎಷ್ಟು ವರ್ಷ ಶ್ರೀಮಂತ್ರ? ಸರ್ ನಮ್ಮ ಹತ್ರ ನಮ್ಮ ಹೆಡ್ ಕುಕ್ ಇದ್ರು, ಅವ್ರ ಅಸಿಸ್ಟೆಂಟ್ ಇವರು. ಈಗ ಇವ್ರು ಹೆಡ್ ಕುಕ್ ಸರ್. ಈಗ ಇವ್ರು ಹೆಡ್ ಕುಕ್. ಈಗ ಇವ್ರು ಹೆಡ್ ಕುಕ್. ಭಾಳ ಎಕ್ಸ್ಪರ್ಟ್ ಇಲ್ಲಿ. ಎಲ್ಲ ಅಡುಗೆ ಮಾಡ್ತಾರೆ. ಬೆಳಿಗ್ಗೆ ಎಷ್ಟು 4 ಗಂಟೆಗೆ ಬಂದ್ಬಿಡ್ತೀರಾ ಎಲ್ಲರೂ? ಹಾಂ ಸರ್, 3 ಗಂಟೆಗೆ ರೆಡಿ. 3 ಗಂಟೆ ರೆಡಿ. ನೋಡಿ, ಅವಾಗಿಂದ ಕಾಯಕವೇ ಕೈಲಾಸ. ಹಾಂ ಸರ್, ಇಷ್ಟೊಂದು ಮಾಡ್ಕೊಂಡ್ರಿ ಇವಾಗ? ಸರ್ ಈಗ ನಿಮ್ಗೆ ಪೂರಿ ಹಾಕೋದೊಂದು ತೋರಿಸ್ಬೋಣ ಸರ್. ಈಗ ಸಾಕಿಷ್ಟು ನಿಮ್ಗೆ ಒಂದು 2 ಪ್ಲೇಟ್ ಇಷ್ಟಿಲ್ಲಿ ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಪೂರಿ ಮಾಡ್ಬಿಡಿ ಸರ್. ಮಾಡ್ಬೇಡ ಸರ್. ಈಗ ಹಾಂ, ಹಾಕೋಣ ಸರ್. ಈಗ ಎಣ್ಣೆ ಒಂದು ಹದವಾಗಿ ಕಾಯಿಸ್ಕೊಬೇಕು. ತುಂಬಾ ಕಮ್ಮಿ ಇದ್ರೂ ಕೂಡ ನಿಮ್ಗೆ ಉಬ್ಬೋದಿಲ್ಲ, ತುಂಬಾ ಜಾಸ್ತಿ ಇದ್ರೂ ಕೂಡ ಏನಾಗುತ್ತೆ, ಕಲರ್ ಚೇಂಜ್ ಆಗ್ಬಿಡುತ್ತೆ. ಅದು ಒಂದು ಹದ ನೋಡಿ. ಈಗ ಅದು ಕರೆಕ್ಟ್ ಇದೆ. ಪೂರಿ ಹಾಕೋಣ ಸರ್ ಈಗ. ಓಕೆ ಸರ್, ಅದೇ ವೆರಿ ಇಂಪಾರ್ಟೆಂಟ್ ಅಲ್ಲ ಸರ್? ಹೌದು ಸರ್. ನೋಡಿ ಸರ್, ಫುಟ್ಬಾಲ್ ತರ ಉಂಟು. ಸೂಪರ್ ಸೂಪರ್. ರೇಣುಕಾಂಬ ಸಿಗ್ನೇಚರ್ ಪೂರಿ. ಸರ್, ನಾವು ಈ ಪೂರಿ ನೋಡ್ತಾನೆ ಇದ್ವಿ ಸರ್. ಹಾಂ ಸರ್. ಇವಾಗ ರೆಸಿಪಿ ಸಿಗಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ. ಹಾಂ ಸರ್. ಹೆಂಗಾಗುತ್ತೆ ಇಷ್ಟು ಚೆನ್ನಾಗಿ ಅಂತ. ಹೌದು. ಏನ್ ಕ್ರಿಸ್ಪಿ, ಏನ್ ಸ್ಮೂತು. ಹೌದು ಸರ್. ಸರ್, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಭಾಳ ಟೇಸ್ಟ್. ಅದರಲ್ಲೂ ನಿಮ್ ವಿಡಿಯೋ ಬಂದ್ಮೇಲೆ ನಮ್ಗಂತೂ ತುಂಬಾ ಪುರುಷೋತ್ತಿಲ್ಲ ಸರ್. ತುಂಬಾ ರಶ್ ಆಗುತ್ತೆ. ಹೌದೌದು. ಏನ್ರಿ ಇದು?
ಪೂರಿ ಸಾಗು ತಿನ್ಬೇಕು ಹೇಳ್ತೀನಿ. ಸರ್ ಹಾಂ ಸರ್. ಇದೆ ಪ್ಲೇಟ್ ಸಿಕ್ಬಿಡ್ತು ನಮಗೆ. ಸರ್ ರೇಣುಕಾಂಬ ಹೋಟ್ಲು ಪೂರಿ ಸಾಗು ಚಟ್ನಿ ರೆಡಿ ಇದೆ ಸರ್, ರೆಡಿ ನೀವು ಟೇಸ್ಟ್ ಮಾಡ್ಬೋದು. ಸರ್ ಪೂರಿ ಸಾಗು ಎಷ್ಟು ಸುಲಭವಾಗಿ ಇವರ ಸಿಗ್ನೇಚರ್ ರೆಸಿಪಿ ತೋರಿಸ್ಬಿಟ್ರಿ ಇವತ್ತು ನಮಗೆ. ಹಾಂ ಸರ್. ನಾವು ಭಾಳ ಧನ್ಯವಾದ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಸರ್, ನೀವು ಬೆಂಗಳೂರು ಸುತ್ತಮುತ್ತ ಆಲ್ ಓವರ್ ನಾರ್ತ್ ಇಂಡಿಯಾ ಕ್ಯಾಟ್ರಿಂಗ್ ಕೊಡ್ತೀರಂತ. ಯಾವ ನನಗೆ ಎಲ್ಲ ಕಡೆ ಕ್ಯಾಟ್ರಿಂಗ್ ಹೆಚ್ಚು ನಾನು 35-40 ವರ್ಷದಿಂದ ಮಾಡ್ತೀನಿ ಸರ್ ನಾನು. ಹೌದಾ? ಕೆಲವೊಂದು ಫಂಕ್ಷನ್ ಇದೆ, ಮದುವೆ ಫಂಕ್ಷನ್ ಇರುತ್ತೆ ಅಥವಾ ಗೆಟ್ ಟುಗೆದರ್ ಇರುತ್ತೆ, ಆ ಥರ ಫಂಕ್ಷನ್ಗಳಿಗೆಲ್ಲ ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ನಮ್ದೇನಂದ್ರೆ ಇಡ್ಲಿ ಮತ್ತೆ ದೋಸೆ ಅಷ್ಟೇ ಹೆಚ್ಚು ಹೋಗ್ತೀನಿ ನಾನು. ಇಡ್ಲಿ ದೋಸೆ ಮಾತ್ರ ನಾನು ಯಾವಾಗೂ ಕ್ಯಾಟ್ರಿಂಗ್ ಒಪ್ಕೊಳ್ತೀನಿ. ಅದು ಮಿನಿಮಮ್ 1000 ಮೆಂಬರ್ಸ್ ಇದ್ರೆ ಅಥವಾ 500 ಮೆಂಬರ್ಸ್ ಆ ಥರ ದೊಡ್ಡ ದೊಡ್ಡ ಆರ್ಡರ್ ಹೋಗ್ತಾ ಇರ್ತೀನಿ ಸರ್ ನಾನು. ಮ್ಯಾಕ್ಸಿಮಮ್ ನಾನು ಒಂದು 25-30 ಸಾವಿರ ಇಡ್ಲಿ ಕೊಟ್ಟು ಮಾಡ್ಕೊಡ್ತೇನೆ. 25-30 ಸಾವಿರ ಮಾಡಿದ್ದೀನಿ ಸರ್, ತಟ್ಟೆ ಇಡ್ಲಿ ಮಾಡಿದ್ದೀನಿ ಸರ್. 25-30 ಸಾವಿರ ಇಡ್ಲಿ ಆದ್ರೂ ಮಾಡ್ತಾರೆ, ದೋಸೆ ಕೂಡ ಮಾಡ್ತಾರೆ. ದೋಸೆ ಕೂಡ ಮಾಡಿ. ಆಮೇಲೆ ನಿಮ್ಮ ಪೊಂಗಲ್ ಅದ್ಭುತವಾಗಿದೆ. ಪೊಂಗಲ್ ಕೊಡ್ತೀರಾ ಸರ್? ಪೊಂಗಲು ಕೊಡ್ತೀನಿ ಸರ್. ಹೌದಾ? ಬ್ರೇಕ್ಫಾಸ್ಟ್ ಐಟಮ್ಸ್ ಮದುವೆ ಮನೆಗಾಗಲಿ ಯಾವುದೇ ಆಗಲಿ ಹೌದು ಆ ಕ್ಯಾಟ್ರಿಂಗ್ ಬೇರೆ ನಮ್ಗೆ ಊಟ ಎಲ್ಲ ಮಾಡ್ಲಿಕ್ಕೆ ಬರಲ್ಲ ಸರ್, ಯಾಕಂದ್ರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಅಂದ್ರೆ ಮದುವೆ ಮನೇಲಿ ಮಾಡೋ ಅಷ್ಟು ಗೊತ್ತಿಲ್ಲ. ಬಟ್ ಸಣ್ಣ ತಿಂಡಿ ಎಲ್ಲ ಮಾಡಿಕೊಡ್ತೀನಿ ಸರ್. ತಿಂಡಿ ಎಲ್ಲ ನಾನು ರೆಗ್ಯುಲರ್ ಹೋಗ್ತಾ ಇರ್ತೀನಿ, ಯಾವಾಗಲೂ ತುಂಬಾ ಆರ್ಡರ್ಗಳು ಬರ್ತಾ ಇರ್ತವೆ, ನಾನು ಹೋಗ್ತೀನಿ ಸರ್. ಇವನ್ ಮೈಸೂರು ಮಹಾರಾಜರು ಮದುವೆ ಕೂಡ ನಾವೇ ತಿಂಡಿ ಮಾಡ್ಕೊಡ್ತೀವಿ ಸರ್, ಇಡ್ಲಿ ಮತ್ತೆ ದೋಸೆ. ಇವಾಗಿನ ಹೌದು ಸರ್, ಮಹಾರಾಜರು ಮದುವೆ ನಾವು ಮಾಡ್ಕೊಟ್ವಿ. ಮಹಾರಾಜರು, ಮೈಸೂರು ಮಹಾರಾಜರು ಮದುವೆಯ ತಿಂಡಿ. ಹಾಂ ಸರ್. ನೋಡಿ ಇವ್ರದ್ದೊಂದು ಫಾರ್ಮುಲಾ ಇದೆಯಲ್ಲ, ಒಂದು ಧ್ಯೇಯ, ಒಂದು ಕಾನ್ಸೆಪ್ಟ್ ಲೈಫ್ದು, ಅದೆಲ್ಲರೂ ಕಲ್ಕೋಬೇಕು ನಾವು. ನಮಗೆ ಏನ್ ಗೊತ್ತಿದೆ ಫೀಲ್ಡ್, ಆ ಫೀಲ್ಡ್ ಅಲ್ಲೇ ನಾವು ದುಡಿಬೇಕು. ಹೌದು, ನಾವು ಸುಮ್ಮನೆ ಹೊಸ ವೆಂಚರ್ಸ್ ಏನೇನೋ ಮಾಡಕ್ ಹೋಗ್ಬಾರ್ದು. ನನ್ಗೆ ಗೊತ್ತಿಲ್ಲದ ಮಾಡಬಾರ್ದು, ನಮ್ಗೆ ಏನ್ ಗೊತ್ತಿದೆ ನಮ್ಗೆ ಗೊತ್ತಿರೋದೇನು ಅದೇ ಮಾಡ್ಬೇಕು. ಹೌದು, ಈಗ ನಾವು ವಿಡಿಯೋ ಮಾಡ್ತೀವಿ, ನಾವು ವಿಡಿಯೋ ಮಾಡೋಕೆ ಎಕ್ಸ್ಪರ್ಟು, ಹಂಗೆ. ಹೌದು ಸರ್, ನಾವು ತಟ್ಟೆ ಇಡ್ಲಿ ಮಾಡಕ್ ಹೋಗ್ಬಾರ್ದು. ಹೌದು ಸರ್. ಸರ್ ಧನ್ಯವಾದ ಸರ್, ಅದ್ಭುತ ಇದು ಕೊಟ್ರಿ. ಥ್ಯಾಂಕ್ ಯು ಸರ್. ಎಷ್ಟು ದಿನದಿಂದ ಕಾಯ್ತಿದ್ವಿ ಈ ಪೂರಿಗಾಗಿ. ನೋಡ್ರಿ, ಅದ್ಭುತ ಪೂರಿ ನಮಗಾಗಿ ಸ್ಪೆಷಲ್ ಮತ್ತೆ ಮಾಡಿಕೊಟ್ರಿ. ಇವಾಗ ಅದೇ ಸಾಗು ಬಂದಿದೆ, ನಾವು ಸಾಗು ಒಟ್ಟಿಗೆ ಚಟ್ನಿ ಇದೆ, ಗಟ್ಟಿ ಚಟ್ನಿನೂ ಇದೆ, ನೋಡ್ಬಿಡೋಣ. ನಾವು ಕ್ಯಾರೆಟು ಅದರೊಟ್ಟಿಗೆ ಒಂದು ತುತ್ತು ಪದರು ಹಂಗೆ ನಿಮ್ಮ ಕೈಯಲ್ಲಿ ಸಿಗ್ತದೆ. ಆ ಸಾಗು ಒಟ್ಟಿಗೆ ಭಾಳ ಕಡಿಮೆ ಜಾಗ, ಎಲ್ಲ ಕಡೆ ತಿರುಗಾಡಿದ್ದೀವಿ, ಸುತ್ತಾಡಿದ್ದೀವಿ. ಎಲ್ಲಿ ಒಳ್ಳೆ ಹೋಟ್ಲ್ ಅಂತ ಪ್ರಸಿದ್ಧ ಇರ್ತದೋ ಅಲ್ಲಿ ಹೋಗಿದ್ದೀವಿ. ಆ ಪ್ರಾಂತದಲ್ಲಿ ಯಾವುದು ಫೇಮಸ್ ಹೋಟ್ಲ್ ಇರುತ್ತೆ ಅಲ್ಲಿ ಹೋಗಿ ಆ ಹೋಟ್ಲಲ್ಲಿ ಯಾವುದು ಫೇಮಸ್ಸು ತಿಂಡಿ ಅದರ ರುಚಿ ಕೂಡ ನಾವು ಬಿಟ್ಟಿಲ್ಲ. ಈ ಹೋಟ್ಲಿಗೆ ಏನಂದರೆ ಸ್ಪೆಷಾಲಿಟಿ, ವಿಶೇಷತೆ, ಎಲ್ಲ ತಿಂಡಿ ಒಂದರಿಗಿಂತ ಒಂದು, ನಾನು ಮುಂದೆ ನೀನು ಮುಂದೆ ಅಂತ ಪೈಪೋಟಿ, ಅಷ್ಟು ರುಚಿ ಅದ್ಭುತ. ಅದರಲ್ಲಿ ಪೂರಿ ಇಷ್ಟು ದಿನ ನಮಗೆ ಹಂಗೆ ಎಲೆ ಮರೆ ಕಾಯಿ ಥರ ಕಾಣ್ತಾ ಇತ್ತು, ಅದನ್ನು ನಮಗೆ ಹಿಡ್ಕೊಳಕ್ಕಾಗಿದ್ದಿಲ್ಲ. ಇವತ್ತು ಸಿಕ್ಬಿಟ್ಟಿದೆ ಆ ರೆಸಿಪಿ, ನಿಮಗೂ ಸಿಕ್ಕು ಇವತ್ತು. ಹಬ್ಬ ನೋಡ್ರಿ, ಇದೇನಿದೆಯಲ್ಲ ಇದೇ ಮೇನು ನಮಗೆ. ಹಿಂಗೆ ಟಕ್ಕಂತ ಪ್ರತಿಯೊಂದು ಆ ಸಾಫ್ಟ್ನೆಸ್ಸು ಪ್ಲಸ್ ಕ್ರಿಸ್ಪಿನೆಸ್ಸು, ಆ ಸಾಗೋದು ಸ್ಪೆಷಲ್ ರುಚಿ. ತರಕಾರಿ ಸಾಗು ಹೇಳಬೇಕು, ಮಸಾಲ ರುಬ್ಕೊಂಡ್ರು, ಅದರೊಟ್ಟಿಗೆ ತರಕಾರಿಗಳು, ಇವ್ರದ್ದೇ ಆದ ಶೈಲಿ. ಆ ಶೈಲಿಗೆ ನಾವು ಮಾರು ಹೋಗ್ಬಿಟ್ಟಿವಿ. ನಾವಿಲ್ಲಿ ಈ ಅವಕಾಶ ಸಿಗ್ತಲ್ಲ ರೆಸಿಪಿ ಮಾಡೋಕ್ಕೆ, ಮೈಸೂರಿಗೆ ಹೋಗ್ತಾ ಇದ್ವಿ 10 ತಿಂಗಳಿಂದ. ಇಲ್ಲಿ ಟೇಸ್ಟ್ ಮಾಡೋದು, ಯಾವಾಗಪ್ಪ ಇದು ಶುರು ಮಾಡೋದು ರೆಸಿಪಿ ಮಾಡೋಕ್ಕೆ, ಯಾವಾಗ ಶೂಟಿಂಗ್ ಶುರು ಮಾಡೋಣ ಅನ್ಕೊತಾ ಇದ್ವಿ. ಶ್ರೀಧರ್ ಸರ್ ಒಂದಿನ ರೆಡಿ ಆದರು, ಅವತ್ತಿಂದ ಇವತ್ತುವರೆಗೆ ಆ ನಂಟು ಬೆಳೀತಾನೆ ಇದೆ. ಇವತ್ತು ಪೂರಿವರೆಗೆ ಬಂದು ನಿಂತಿದೆ. ಇನ್ನೂ ಮುಂದೆ ಇದು ಒಳ್ಳೆ ರಿನೋವೇಷನ್ ಆಗಿ ದೊಡ್ಡದಾಗಿ ಬೆಳೆಯುತ್ತೆ. ಮತ್ತೆ ಮಾಡ್ತೀವಿ ನಾವು ಸಂಚಿಕೆಗಳು. ಈಗಂತೂ ಪೂರಿ ಅದ್ಭುತ, ಮನೇಲಿ ಮಾಡ್ಕೊಂಡು ಹೇಳಿ. ಈಗ ಮೈಸೂರು ಹೋಗ್ಬೇಕಾದ್ರೆ ನೆನ್ಪಿಡಿ, ರೇಣುಕಾಂಬ ಹೋಟ್ಲು. ರುಚಿ ಬೇಕು, ಅದ್ಭುತ ಇರಬೇಕು. ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಅಂದರೆ ರೇಣುಕಾಂಬ. ಪಾರ್ಕ್ ಮಾಡಿದ ತಕ್ಷಣ ಎಂಟ್ರ್ ಆಗ್ಬೋದು. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ ಸರ್. ನಮಸ್ಕಾರ. ನಾನು ಬಿಡದಿ ತಟ್ಟೆ ಇಡ್ಲಿ ತಿನ್ನೋದಕ್ಕೋಸ್ಕರ ಬಂದು ಅಕ್ಕಿ ಕೂಡ ನಾನು ತೊಗೊಂಡೋಗ್ತಾ ಇದ್ದೀನಿ. ಏಕೆಂದರೆ ಬಿಡದಿ ತಟ್ಟೆ ಇಡ್ಲಿ ಪ್ರಪಂಚದಾದ್ಯಂತ ತುಂಬ ಹೆಸರು ಪಡೆದಿರುವಂಥ ಇಡ್ಲಿ. ಈ ಥರ ಒಂದು ಇಡ್ಲಿ ಇಲ್ಲಿ ಸವಿಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯ ಮಾಡಿಕೊಂಡು ನಾವು ಒಂದು ಸವಿಯೋದಕ್ಕೆ ಬಂದಿದ್ದೀವಿ.
ಅದಕ್ಕೋಸ್ಕರ ಸರ್ ಕಡೆಯಿಂದ ಅಕ್ಕಿ ಅವರು ನಮ್ಮ ಹೋಟೆಲ್ ಅಕ್ಕಿನೇ ಬೇಕು ಅಂತ ಹೇಳೋರು, ಹಾಗಾಗಿ ತಗೊಳ್ಳೋದಕ್ಕೆ ಬಂದಿದ್ದೀನಿ. ನಮ್ಮ ಹೋಟ್ಲಲ್ಲೇ ಅಕ್ಕಿ ಯಾವ ಥರ ಇದೆ ತೊಗೊಂಡೋಗ್ಬೇಕು, ಬೇರೆ ಕಡೆ ಹೇಗಿರುತ್ತೆ ಗೊತ್ತಿಲ್ಲ ಅಂತ ಇಲ್ಲೇ ತೊಗೊಳ್ತಾ ಇದ್ರೆ, ಹಾಗಾಗಿ ನಾನು ನಮ್ಮ ಅಕ್ಕಿನ ಕಳ್ಸ್ಕೊಡ್ತೀನಿ, ಒಂದು ಬ್ಯಾಗ್ ಕಳ್ಸ್ಕೊಡ್ತೀನಿ. ಅವ್ರು ಮನೇಲಿ ಮಾಡ್ಲಿಕ್ಕೋಸ್ಕರ ಒಂದು ಬ್ಯಾಗ್ ತೊಗೊಂಡೋಗ್ತಾ ಇರ್ತಾರೆ ನಮ್ಮಲ್ಲಿ. ಅವರು ನಮಗೆ ಅರಸಿ ಒಂದು ಮೂಟೆ ಬ್ಯಾಗು ನನಗೆ ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರು ನಮಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ. ನಾವು ಈ ಕಡೆ ಮೈಸೂರು ಕಡೆ ಇಲ್ಲಿ ಹೋಗ್ತಾ ಇದ್ದಾಗ ಬೇರೆ ಹೋಟ್ಲ್ಗಳಿಗೆ ಹೋಗ್ತಾ ಇದ್ದೆ. ಇವತ್ತು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ಬಂದ್ವಿ. ಈ ಹೋಟೆಲ್ಲಿ ತಿಂಡಿ, ಇಡ್ಲಿ, ವಡೆ, ಮತ್ತು ಮಸಾಲೆ ದೋಸೆ ಇದೆಲ್ಲ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿದೆ. ನಮಗೂ ಭಾರಿ ಸಂತೋಷ ಆಯಿತು ತಿಂದಿದ್ದಕ್ಕೆ. ತುಂಬ ಥ್ಯಾಂಕ್ಸ್. ಧನ್ಯವಾದ ಸರ್. ನಿಮ್ಮದು ಯಾವ ಏರಿಯಾ ನಿಮ್ಮ ಬೆಂಗಳೂರು? ಸರ್ ನಾವು 8ನೇ ಮೈಲಿ. 8ನೇ ಮೈಲಿ, ಅಲ್ಲಿಂದ ಬಂದ ನೋಡಿ ಸರ್. ಥ್ಯಾಂಕ್ ಯು ಸರ್. ಬರ್ತೇನೆ ಸರ್. ಓಕೆ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.